ಆರ್ಪುರಂ ತ್ರಿಬಲ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿಗಳಾಗಿರುವಂತ ಶ್ವೇತಾ ಮತ್ತು ಕೆನೆತ್ಗೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದು ಈಗ ಶ್ವೇತಾ ಉಲ್ಟಾ ಹೊಡೆದಿದ್ದಾಳೆ. ಇಷ್ಟು ದಿನ ನಾನೇ ಕೊಂದಿದ್ದು ತನ್ನ ಅಪ್ಪ ಅಮ್ಮ ತಂಗಿರ ಅಂತಿದ್ಲು, ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾಳೆ ಶ್ವೇತಾ. ಟ್ರಿಬಲ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ. ಕಾರಣ ಇಷ್ಟು ದಿನ ಶ್ವೇತಾ ತಾನೇ ಕೊಂದಿದ್ದು ಅಂತ ರಾಕ್ಷಸಿ ತರ ಹೇಳಿಕೆ ಕೊಟ್ಟಿದ್ಲು, ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾಳೆ. ನನ್ನ ಅಮ್ಮನನ್ನ ರಕ್ಕಸರಂತೆ ಕೊಂದು ಹಾಕಿದ್ದು ಕೆನೆತ್, ನಾನಲ್ಲ. ನನ್ನ ತಾಯಿಗೆ ಮನ ಬಂದಂತೆ ಚಾಕುವಿನಿಂದ ಇರಿದು ಕೊಂದ. 22 ಬಾರಿ ಚಾಕುವಿನಿಂದ ಅತ್ಯಂತ ಕ್ರೂರವಾಗಿ ಇರಿದಿದ್ದು ಕೆನೆತ್. ಮರಣೋತ್ತರ ಪರೀಕ್ಷೆಯಲ್ಲೂ ಇದೇ ಮಾದರಿ ಚಾಕು ಇರಿದಿರುವ ಮಾಹಿತಿ ಈಗ ಸಿಕ್ಕಿದೆ. ನಾನು ಬಾಗಿಲ ಬಳಿ ನಿಂತು ನೋಡಿದೆ ಅಷ್ಟೇ, ಚಾಕುವನ್ನು ನಾನು ಮುಟ್ಲೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಬಾಡಿಯನ್ನ ವಾಶ್ರೂಮ್ಗೆ ಬಿಸಾಡಿ ವಿಕೃತಿ ಮೆರೆದಿದ್ದು ಕೆನೆತ್. ನನ್ನ ತಂದೆ ತಂಗಿಯನ್ನು ಕೂಡ ಆತನೇ ಕೊಂದಿದ್ದು ಅಂತ ಶ್ವೇತಾ ಹೇಳಿಕೆ ಕೊಟ್ಟಿದ್ದಾಳೆ. ಏನೂ ತಿಳಿಯದೆ ಕೆನೆತ್ಗೆ ಸಹಾಯ ಮಾಡಿದೆ ಅಂತಿರುವಂತ ಶ್ವೇತಾ, ಒಂದೊಂದ್ಸಲ ಒಂದೊಂದ್ ರೀತಿ ಹೇಳಿಕೆ ಕೊಡ್ತಿರುವಂತ ಶ್ವೇತಾ. ಯಾಕಿಂಗೆ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡಬೇಕು ಅಂತನಾ? ಸದ್ಯ 2 ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಬ್ಬರನ್ನೂ ಕೂಡ ಎದುರು ಬದ್ರು ಕೂರಿಸ್ಕೊಂಡು ಇನ್ನ ವಿಚಾರಣೆ ಮಾಡ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಇಬ್ರು ಹೇಳಿಕೆಯಲ್ಲೂ ವ್ಯತ್ಯಾಸ. ಶ್ವೇತಾ ಕೂಡ ಒಂದೊಂದು ಗಳಿಗೆ ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾಳೆ. ಆರಂಭದಿಂದಲೂ ಹೇಳ್ತಾ ಇದ್ಲು ತಾನೇ ಕೊಂದಿದ್ದು ಅಂತ, ಆದ್ರೀಗ ಪೂರ್ತಿ ಪ್ರಕರಣವನ್ನೇ, ಆ ಘಟನೆಯನ್ನೇ ಕೆನೆತ್ ಮೇಲೆ ಎತ್ತಾಕ್ತಾ ಇದ್ದಾಳೆ, ಆತನೇ ಕೊಲೆ ಮಾಡಿದ್ದು ಅಂತ. ಕೊಲೆ ಬಳಿಕ ಶ್ವೇತಾ ಕೆನೆತ್ ಎಲ್ಲೆಲ್ಲ ಸುತ್ತಾಡಿದ್ರು ಗೊತ್ತಾ? ಎಲ್ಲೆಲ್ಲಿ ಹೋಗಿದ್ರು ಅವರು? ಬೆಂಗಳೂರಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಸುತ್ತಾಡಿದ್ದಂತ ಜೋಡಿ. ಮೊಬೈಲ್ ಬಳಸದೆ 50,000 ಕ್ಯಾಶ್ ತೆಗೆದುಕೊಂಡು ಹೋಗಿದ್ರು. ಬಳಿಕ ಬಾರ್ನಲ್ಲಿ ಎಣ್ಣೆ ಹೊಡೆದಿದ್ದ ಕೆನೆತ್ ಬೈಕ್ನಲ್ಲಿ ತಮಿಳುನಾಡಿನತ್ತ ಪಯಣ. ಸಬ್ ರೋಡ್ಗಳ ಮೂಲಕ ಗಲ್ಲಿ ರಸ್ತೆಗಳಲ್ಲಿ ಹೋಗಿದ್ರು ಇಬ್ರು ಜೋಡಿ. ಇನ್ನು ಆ ಬಳಿಕ ಹೊಸೂರು ಮಾರ್ಗದಿಂದ ತಿರುವಣ್ಣಾಮಲೈಗೂ ಹೋಗಿದ್ರಂತೆ. ಬೈಕ್ ನಲ್ಲೇ ಪ್ರಯಾಣ, ಅದು ಕೂಡ ಮೊಬೈಲ್ ಯೂಸ್ ಮಾಡಿಲ್ಲ, ಬದಲಿಗೆ ಎಲ್ಲಾ ಕಡೆ ಕ್ಯಾಶ್ ಯೂಸ್ ಮಾಡಿಕೊಂಡು ಪ್ರಯಾಣ ಮಾಡಿರೋದು. ಇನ್ನು ಅಲ್ಲಿ ತಿರುವಣ್ಣಾಮಲೈನಲ್ಲಿ ಬೈಕ್ ಬಿಟ್ಟು ಖಾಸಗಿ ಬಸ್ನಲ್ಲಿ ಪಾಂಡಿಚೇರಿಗೆ ಹೋಗಿದ್ರು. ರೂಮ್ ಮಾಡದೆ ಪಾಂಡಿಚೇರಿ ಬೀಚ್ ಗಲ್ಲಿ ರೋಡ್ಗಳಲ್ಲಿ ಓಡಾಟ. ಕೊಲೆ ಮಾಡಿದ ಬಳಿಕ ಬರೀ ಎಣ್ಣೆ ಮತ್ತಲೇ ತೇಲಾಡ್ತಾ ಇದ್ದಂತೆ ಆರೋಪಿ ಕೆನೆತ್. ಇಬ್ಬರು ಜೊತೆಯಲ್ಲಿದ್ದಾಗ ಕೆನೆತ್ ಔಟ್ಲೆಟ್ಗೆ ಹೋದಾಗ ಶ್ವೇತಾ ಸೆರೆ ಆಗಿರೋದು. ಆದ್ರೂ ನಾನೊಬ್ಳೇ ಪಾಂಡಿಚೇರಿಗೆ ಬಂದಿದ್ದೆ ಅಂತ ಖಾಕಿ ಎದುರು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ಲು ಶ್ವೇತಾ. ಕೆನೆತ್ ಮೂವರನ್ನ ಕೊಲೆ ಮಾಡಿದ್ಯಾಕೆ ಎಂಬುದೇ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಹಣದ ವ್ಯವಹಾರ ಅಲ್ಲದೆ ಬೇರೆ ಕಾರಣಗಳ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ. ಇವರಿಬ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನುವಂತ ಕಾರಣಕ್ಕೆ ಅವರ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಕೊಲೆ ಮಾಡಿದ ಇವಳ ಅವನ, ಅದೇ ಇನ್ನು ಗೊತ್ತಾಗ್ಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈ ಕೇಸಿಗೆ ಸಂಬಂಧಪಟ್ಟಂತೆ ಶ್ವೇತಾ ಒಂದೊಂದ್ಸಲ ಒಂದೊಂದ್ ರೀತಿ ಹೇಳಿಕೆ ಕೊಡ್ತಿದ್ದಾಳೆ. ಈಗ ಏನ್ ಡೀಟೇಲ್ಸ್ ಸಿಕ್ಕಿದೆ ಪೊಲೀಸರಿಗೆ? ಖಂಡಿತವಾಗ್ಲೂ ಓಕೆ. ಏನಂದ್ರೆ ಈ ಒಂದು ಕೇಸ್ ನಲ್ಲಿ ಈಗಾಗ್ಲೇ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದ ನಂತರದಲ್ಲಿ ಏನೋ ಈ ಒಂದು ವಿಚಾರಣೆ ವೇಳೆಗೆ ಎಲ್ಲವೂ ಕೂಡ ಉಲ್ಟಾ ಹೊಡಿತಿದ್ದಾಳೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಕೆನೆತ್ ಏನಿದಾನೆ ಆತನೇ ಕಂಪ್ಲೀಟ್ ಆದಂತ ಮಾನಿಟರ್ ಮಾಡಿರುವಂತದ್ದು. ನನಗೆ ಆತ ಏನ್ ಕೇಳ್ತಿದ್ದ ಅದನ್ನ ಮಾತ್ರ ನಾನು ಕೊಡ್ತಿದ್ದೆ ಅಷ್ಟೇ. ಅಲ್ಲಿ ಕೆಲವೊಂದು ಅಂದ್ರೆ ಚಾಕು ಆಗಿರ್ಬೋದು ಮತ್ತೆ ಕೆಲವೊಂದು ವಸ್ತುಗಳನ್ನ ಕೇಳ್ತಿದ್ದ, ಅದನ್ನ ಮಾತ್ರ ನಾನು ಕೊಡ್ತಾ ಇದ್ದೆ. ಸೊ ಹೀಗಾಗಿ ಎಲ್ಲಾ ಕೆಲಸವನ್ನು ಕೂಡ ಅಂದ್ರೆ ಎಲ್ಲಾ ಕಂಪ್ಲೀಟ್ ಆದಂತ 3 ಜನರನ್ನು ಕೂಡ ಕೆನೆತ್ತೆ ಕೊಲೆ ಮಾಡಿರುವಂತದ್ದು ಕೂಡ ಈಗಾಗ್ಲೇ ಈಕೆ ಕೂಡ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ನಾನು ಕೊಲೆ ಮಾಡಿಲ್ಲ, ಏನು ತಿಳಿಯದ ಕೆನೆತ್ ಸಹಾಯ ಮಾಡಿದೆ ಅಷ್ಟೇ ಅಂತಾನು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಶ್ವೇತಾಳ ತಾಯಿಯನ್ನು ಕೂಡ ಏನು 22 ಬಾರಿ ಕೂಡ ಇಲ್ಲಿ ಚಾಕುವಿನಿಂದ ಆತ ಕ್ರೂರವಾಗಿ ಏನೋ ಚುಚ್ಚಿದ್ದಾನೆ, ಅಂದ್ರೆ ನಮ್ಮ ತಾಯಿಯನ್ನ ಆ ರೀತಿಯಾಗಿ ಚುಚ್ಚಿದ್ದಾನೆ. ಈಗಂದ್ರೆ ಆಕೆ ಹೇಳಿರುವಂತ ಪ್ರಕಾರ ಕೂಡ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಕೂಡ ಅದು ದೃಢ ಆಗಿರುವಂತದ್ದು. ಸೊ ಹೀಗಾಗಿ ಈ ರೀತಿಯಾಗಿ ವಿಚಾರಗಳನ್ನ ಆತ ಮಾಡು ಅಂತ ಹೇಳ್ತಿದ್ದ, ನಾನು ಅದೇ ರೀತಿಯಾಗಿ ಮಾಡ್ತಾ ಇದ್ದೆ. ಜೊತೆಗೆ ಮೊಬೈಲ್ ಕೂಡ ಆತ ಕಸ್ಕೊಂಡಿದ್ದ. ಜೊತೆಗೆ ನಮ್ಮಿಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಾ ಇದ್ವಿ. ಆ ನಂತರ ಪಾಂಡಿಚೇರಿಗೆ ಹೋಗೋದಕ್ಕೂ ಕೂಡ ಆತನೇ ಡಿಸೈಡ್ ಮಾಡಿದ್ದ. ಅದಾದ ನಂತರದಲ್ಲಿ ಇಬ್ರು ಸಪರೇಟ್ ಆಗೋಣ, ಆಗ ಒಬ್ರು ಕೂಡ ಸಿಗದೆ ಇರೋ ರೀತಿಯಲ್ಲಿ ಏನೋ
ಪ್ಲಾನ್ ಮಾಡೋಣ ಅಂತಾನು ಕೂಡ ಈತ ಹೇಳಿದ್ದ ಅಂತಾನು ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ಸೊ ಹೀಗಾಗಿ ಎದುರ ಬದ್ರ ಕೂಡ ಕೂರಿಸಿ ಕೂಡ ಅವ್ರಿಬ್ರನ್ನು ಕೂಡ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೂ ಕೂಡ ಪೊಲೀಸರು ಈಗಾಗಲೇ ಮುಂದಾಗಿರುವಂತದ್ದು. ಇನ್ನು ಕೊಲೆ ಮಾಡಿದ ನಂತರದಲ್ಲೂ ಕೂಡ ಸಾಕಷ್ಟು ಗಂಟೆಗಳ ಕಾಲ ಸಿಟಿಯಲ್ಲಿ ತಿರುಗಾಡಿದ್ದಾರೆ. ಆ ನಂತರ ಬೇರೆ ಬೇರೆ ಟೋಲ್ ಅನ್ನ ಯಾವ ರೀತಿಯಾಗಿ ಪಾಸ್ ಮಾಡುವಂತದ್ದು, ವಿತೌಟ್ ಟೋಲ್ ಯಾವ ರೀತಿಯಾಗಿ ಹೋಗೋದು ಅನ್ನೋದ್ರ ಬಗ್ಗೆ ಕೂಡ ಇವರು ನಿರ್ಧಾರ ಮಾಡಿ, ಅಂದ್ರೆ ಒಳಗಿರುವಂತ ಏನು ಕೆಲವೊಂದು ರಸ್ತೆಗಳನ್ನ ಇವರು ಕೂಡ ಆಯ್ಕೆ ಮಾಡ್ಕೊಂಡು ಅದ್ರ ಮುಖಾಂತರ ಕೂಡ ಹೋಗಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಇನ್ನು ಕೊಲೆ ಮಾಡೋದಕ್ಕೆ ಪ್ರಮುಖವಾದ ಕಾರಣ ಏನೋದ್ರ ಬಗ್ಗೆ ಕೂಡ ಪೊಲೀಸರು ಹಿಂದೆ ಬಿದ್ದಿರುವಂತದ್ದು. ಸೊ ಈಗ ಆ ಒಂದು ವಿಚಾರನ ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೌಖ್ಯ. ಓಕೆ ಅಜಯ್, ಥ್ಯಾಂಕ್ ಯು ಡೀಟೇಲ್ಸ್.